2003 ಹಾಂ. ಅಲ್ವಾ? ದಟ್ಸ್ ಒಂಥರ ನಿಮ್ಮ ಲೈಫಿನ ಒಂದು ಬಿಗ್ ಟರ್ನಿಂಗ್ ಪಾಯಿಂಟ್. Yeah, it was a huge turning point for a lot of us actually. 3 boys 3 girls. Yes, 3 boys, 3 girls. Tarun, entry into movies. Harish, he also acted in movies for the first time adralle. Raghu, it was a huge hit. ವಿಜಯ ರಾಘವೇಂದ್ರ Yeah, he ಮೊದಲಿಂದನೂ was like, ಫೇಮಸ್. you know, he was like the star. ಅಲ್ಲಿ. 3 ಜನ ಹುಡುಗಿರ್ಲಿ. And Sindhu Menon. Sindhu Menon, she had done movies with Sudeep, I think, ಅದಕ್ಕಿಂತ ಮುಂಚೆ. She had already done. So, Raghu and Sindhu were like the stars. Okay. ಮಿಕ್ಕಿ 4 ಜನ. ಅವಾಗ ಸಿಂಧು ಅವಾಗ ಆಂಟ್ರಾಜ್ ಅಲ್ಲಿ ಬರೋಳು. ದೊಡ್ಡ ಕಾರು, ಓಕೆ, ಬ್ಯಾಸ್ಕೆಟ್ಸು, ಅವ್ರ ಅಮ್ಮ, ಅವಳ ಅಸಿಸ್ಟೆಂಟು, ಅದೆಲ್ಲ ಅವಾಗ ನೋಡ್ಬಿಟ್ಟು ಓಹೋ ಅಂತಿದ್ದೀರಾ. ಸೊ ನಾನು ದೆನ್ ಮಾಧುರಿ ಭಟ್ಟಾಚಾರ್ಯ. ಮಾಧುರಿ ಭಟ್ಟಾಚಾರ್ಯ, ಕರೆಕ್ಟ್. ಸೊ ಇಟ್ ವಾಸ್ ಗುಡ್ ಮೂವಿ. ಬಾಯ್ಸ್ ಗರ್ಲ್ಸ್ ಅಂದ್ರೆ ಒಂದು ಮೂಡ್ ಸೆಟ್ ಮಾಡಿದ್ರಿ, ಅಂದ್ರೆ ಯಂಗ್ಸ್ಟರ್ಸ್ ಮೂವಿ. ಆ್ಯಂಡ್ ಆಲ್ಸೋ ಇಟ್ ಹ್ಯಾಡ್ ಅ ಮೆಸೇಜ್. ಅಂದರೆ ಯಂಗ್ಸ್ಟರ್ಸ್ ಅವ್ರು ಏನು ಅನ್ಕೋತಾರೆ, ದೇ ಆರ್ ನಾಟ್ ಫ್ರಿವಿಲಸ್. ಅವ್ರು ಏನು ಅನ್ಕೋತಾರೆ ಅವ್ರನ್ನ ಸಪೋರ್ಟ್ ಮಾಡಬೇಕು. ಫ್ಯಾಮಿಲಿ ಎಲ್ಲರೂ ಬರೀ ಹಾಳಾಗೋದಕ್ಕೆ ಅಲ್ಲ ಇರೋದು. ದೇ ವಾಸ್ ಅ ಮೆಸೇಜ್ ಇನ್ ದ್ಯಾಟ್. ಯಂಗ್ಸ್ಟರ್ಸ್ಗೆ ಆ ಟೈಮಲ್ಲಿ ಐ ಥಿಂಕ್ ನಾವೆಲ್ಲರೂ ಹೆಂಗೆ ಅಂದರೆ ಅಪ್ಪ ಅಮ್ಮ ಏನು ಹೇಳ್ತಾರೋ ಅದೇ ಮಾಡಬೇಕು, ಆ ಥರನೇ ನಾವು ನಮ್ಮ ಜನ್ರೇಷನಲ್ಲಿ ಇದ್ದಿದ್ದು ಅದೇ ಥರ ಮೆಂಟಾಲಿಟಿ ಅಲ್ವಾ. ದ್ಯಾಟ್ ಬ್ರೋಕ್ ದ್ಯಾಟ್. ಲೈಕ್ ಅವ್ರಿಗೂ ಒಂದು ಆಸೆ ಇರುತ್ತೆ, ಅವರು ದೇ ಕ್ಯಾನ್ ಥಿಂಕ್ ಸೀರಿಯಸ್ಲಿ. ಅವರು ಒಂದು ಜೀವನದಲ್ಲಿ ಒಂದು ಏಮ್ ಇಟ್ಕೊಂಡಿರ್ಬೋದು. ಅವ್ರು ಏನೋ ಮಾಡಬೇಕು ಅಂದರೆ ಆ್ಯಸ್ ಪೇರೆಂಟ್ಸ್ ಯು ಹ್ಯಾವ್ ಟು ಸಪೋರ್ಟ್ ದೆಮ್. ಆ ಥರ ಒಂದು ಸ್ವಲ್ಪ ಮೈಂಡ್ಸೆಟ್ ಚೇಂಜ್ ಮಾಡಿದ ಮೂವಿ ಅದು. ರಿಲೀಸ್ ಆಯಿತು, ಒಳ್ಳೆ ಹೆಸರು ತಂದು ಕೊಡ್ತು, ನಿಮಗೂ ಒಳ್ಳೆ ಕ್ರೆಡಿಬಿಲಿಟಿ ಸಿಕ್ತು. ದೆನ್ ಅದರಿಂದ ನನ್ನ ಲೈಫ್ ಚೇಂಜ್ ಆಗಿದ್ದು ಹೇಗೆ? ತುಂಬ ಆಫರ್ಗಳು ಬಂತಾ ಅಥವಾ ನಿಮ್ಮ ರೆಮ್ಯುನರೇಷನ್ ಜಾಸ್ತಿ ಆಯಿತಾ, ಹೆಂಗೆ? ಅದರಿಂದ ಮೂವೀಸ್ ಆಫರ್ಸ್ ಜಾಸ್ತಿ ಆಯಿತು. ಎಸ್, ಟೋಟಲಿ ಇನ್ ಅ ಸ್ಪ್ಯಾನ್ ಆಫ್ 5 years. ಅದು ರಿಲೀಸ್ ಆದಾಗಿಂದ? ಹಾಂ, ಅದು ರಿಲೀಸ್ ಆದಮೇಲೆ 2 ವರ್ಷ ಅಷ್ಟೇ ನಾನು ಮಾಡಿದ್ದು. ಓಕೆ, 2003 ರಿಲೀಸ್ ಆಯಿತು, 5 ತನಕ ಮಾಡಿದ್ರಿ? ಹಾಂ, 5 ತನಕ. ಟೋಟಲಿ ಇನ್ ಅ ಸ್ಪ್ಯಾನ್ ಫ್ರಮ್ 2001 to 2005 ವರ್ಗೂ ಐ ಹ್ಯಾವ್ ಡನ್ ಕ್ಲೋಸ್ ಟು 15 ಮೂವೀಸ್. ಓ ಗುಡ್. ಯಾ. ಸೊ ಸಖತ್ತು ಡಿಮ್ಯಾಂಡ್ ಇದ್ದು ಹೀರೋಯಿನ್ ಹಂಗಾರೆ? ಒನ್ ಟೈಮಲ್ಲಿ ಎಸ್, ಐ ವಾಸ್ ಶೂಟಿಂಗ್ ಬ್ಯಾಕ್ ಟು ಬ್ಯಾಕ್. ತಮಿಳ್ ಒಂದು ಪ್ರಾಜೆಕ್ಟ್ ಮಾಡಿದೆ ಆ್ಯಂಡ್ ಆಫರ್ಸ್ ಚೆನ್ನಾಗೇ ಇತ್ತು. ಐ ಡಿಡ್. ಕತೆ ಕೇಳ್ತಿದ್ರಾ? ಕತೆ ಏನೂ ಇರ್ತಿರ್ಲಿಲ್ಲ. ಹೀರೋಯಿನ್ನು ಏನಂದ್ರೆ ಇಷ್ಟು ದಿನ ಇರುತ್ತೆ, ಅಲ್ಲ ನನ್ನ ಪಾತ್ರ ಏನು, ನನ್ನ ಡ್ರೆಸ್ ಕೋಡ್ ಏನು, ಅದೆಲ್ಲ ಕೇಳ್ತಿದ್ದುಂಟಾ? ಎಂತ ಇಲ್ಲ, ಯಾರು ಹೇಳ್ತಾನೂ ಇರ್ಲಿಲ್ಲ. ಕಿಸ್ಸಿಂಗ್ ಸೀನ್ ಎಲ್ಲ ಇದ್ರೆ ಅವ್ರು ಹೇಳ್ತಿದ್ರು, ಅದು ಹೇಳ್ತಾ ಇದ್ರು. ಅದೊಂದು ಹೇಳ್ಬೇಕಿತ್ತು. ಅಥವಾ ಅಪ್ಪಿತಪ್ಪಿ ಸೆಟ್ಟಲ್ಲಿ ಹೋಗ್ಬಿಟ್ಟು ಕಿಸ್ ಇರುತ್ತೆ ಅಂದ್ರೆ ಮಾಡಲ್ಲ ಅಂದ್ರೆ ಓಕೆ ಆಯ್ತು ಬಿಡು ಅನ್ನೋರು. ಕನ್ಸಿಡರ್ ಮಾಡ್ತಿದ್ರು. ಅದು ಕನ್ಸಿಡರ್ ಈ ಸ್ವಿಮ್ ಸೂಟು ಆ ಥರ ಮಾಡು ಪರವಾಗಿಲ್ಲ ಏನಾಗಲ್ಲ ಅಂತಾನು ಅಂತಿದ್ರೆ ನಾನು ಮಾಡಲ್ಲ ಅಂದ್ರೆ ಓಕೆ ಏನಾರು ಮಾಡಲ್ ಇದ್ರಲ್ಲ ನೀವು, ಅದಕ್ಕೆಲ್ಲ ಏನು ತೊಂದರೆ ಆಗ್ತಿರ್ಲಿಲ್ಲ? ನೋ, ಬಟ್ somehow I was you never done it? No, okay. ಹಂಗೆಲ್ಲ ಇರಲಿಲ್ಲ. ಸೊ that's okay. I had a very nice journey ಇಂಡಸ್ಟ್ರಿನಲ್ಲಿ. ಆ್ಯಂಡ್ ಟು ಬಿ ರಿಯಲಿ ಫ್ರ್ಯಾಂಕ್, ನಾನು ಮಾಡಿದ ಎಲ್ಲ ಮೂವೀಸಲ್ಲೂ ಐ ಹ್ಯಾವ್ ಬಿನ್ ಟ್ರೀಟೆಡ್ ಎಕ್ಸ್ಟ್ರೀಮ್ಲಿ ವೆಲ್. ದೋ ಐ ಕಮ್ ಫ್ರಮ್ ಅ ನಾನ್ ಫಿಲ್ಮಿ ಬ್ಯಾಕ್ಗ್ರೌಂಡ್. ಹಿಂದೆ ಮುಂದೆ ಅಥವಾ ಅಪ್ಪ ಅಮ್ಮ ಅಥವಾ ಕಸಿನ್ಸು ಅಥವಾ ಗೊತ್ತಿರೋರು ಏನೂ ಇಲ್ಲ. ನಾನು ಆ್ಯಸ್ ಸಿಂಗಲ್, ನಾನು ಫ್ರಮ್ ಮೈ ಫ್ಯಾಮಿಲಿ ಹೂ ಎಂಟರ್ಡ್ ದ ಇಂಡಸ್ಟ್ರಿ ಆ್ಯಂಡ್ who was very well respected by everybody. ಯಾವ ಕಹಿ ಘಟನೆಯೂ ನಡೆಯದೆ, ಟಚ್ ವುಡ್, ಯಾವ ಕಹಿ ಘಟನೆಯೂ ನಡೆಯದೆ ತುಂಬ ನನ್ನನ್ನು ಪ್ರೀತಿಯಿಂದ ತುಂಬ ಗೌರವದಿಂದ ನಡೆಸಿಕೊಂಡಿರುವಂಥ ಇಂಡಸ್ಟ್ರಿ ನಮ್ಮ ಇಂಡಸ್ಟ್ರಿ. ಆ್ಯಂಡ್ ಇವತ್ತಿಗೆ ನನಗೆ ಚೈತ್ರ ಹಳ್ಳಿಕೇರಿ ಅಂತ ಒಂದು ಹೆಸರಿದೆ, ಅಥವಾ ನನಗೆ ಒಂದು ಫೇಮ್ ಇದೆ, ಒಂದು ನೇಮ್ ಇದೆ. ಎಲ್ಲಾದರೂ ಹೋದರೆ ನನಗೊಂದು ರೆಕಗ್ನಿಷನ್ ಇದೆ ಅಂದರೆ ಐ ಕಂಪ್ಲೀಟ್ಲಿ ಕ್ರೆಡಿಟೆಡ್ ಟು ಮೈ ಇಂಡಸ್ಟ್ರಿ. ಒಂದು ಐಡೆಂಟಿಟಿ ಇದೆ ನನಗೆ ಅಂತ ಅಂದರೆ ದ್ಯಾಟ್ ಈಸ್ ಬಿಕಾಸ್ ಆಫ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಒಳ್ಳೆ ಗ್ರ್ಯಾಟಿಟ್ಯೂಡಲ್ಲಿ ಮಾತಾಡ್ತಿದ್ದಾರೆ ಚೈತ್ರ, ಹಂಗೆ ನೋಡೋಕ್ಕೆ ಹೋದರೆ. ಬಟ್ ನಂಗೆ ಇನ್ನೊಂದು ಪಾಠ ಅನಿಸಿದ್ದು, ಆ ಚೈತ್ರ ಇವತ್ತು ಹೇಳ್ತಿದ್ದಾರೆ ಐ ಆಮ್ ಅವೈಲಬಲ್, ನಾನಿದ್ದೀನಿ,
ನಾನು ಆ್ಯಕ್ಟಿಂಗ್ನ ಈಗಲೂ ಪರ್ಸ್ಯೂ ಮಾಡ್ತೀನಿ, ಬಟ್ ನಂಗೆ ಯಾವುದೋ ಅವಕಾಶ ಬರ್ತಿಲ್ಲ ನನ್ನ ಹತ್ರಕ್ಕೆ. ದಿಸ್ ಐರನಿ ಆಫ್ ಲೈಫ್ ಅನ್ಸುತ್ತೆ ಅಲ್ಲ. I'll tell you what, there are a lot of people, ನಾನು ಒಬ್ಳೆ ಅಲ್ಲ, there are a lot of artists, ತುಂಬಾ ಜನ ಆರ್ಟಿಸ್ಟ್ ಇದ್ದಾರೆ who are waiting to work, who want to work. ಇರ್ಬೋದೇನಪ್ಪ, ಯಾರೋ ನಿಮ್ಗೆ ವಯಸ್ಸಾಗ್ಬಿಡ್ತಾ, ಇವ್ರನ್ನ ಅಮ್ಮನ ಪತ್ರ ಕರಿಬೋದಾ, ಆದ್ರೆ ಇವ್ರು ಹೀರೋಯಿನ್ ತರ ಇದಾರೆ ಅಂತೆಲ್ಲ. ಇಲ್ಲ, to be really frank, I tell them I want to do mother's role. ಹೌದಾ? Yes. Okay, Chaitra is ready. I'm not in any la la land that I want to, ನಾನು 25 ವರ್ಷದ ಮುಂಚೆ ಹೀರೋಯಿನ್, ನಾನು ಇವಾಗಲೂ ಹೀರೋಯಿನ್. ನೋ. ಬಟ್ ಈಗಲೂ ನೀವು ಆಫ್ ಕೋರ್ಸ್ ಮಾಡ್ರಿ ನಮ್ಮ. Yeah, whatever. I want to play mother's role. ಓಕೆ, ಹೌದಾ? I want to play good supporting roles, something which has this thing. I really want to play mother's roles. Irrespective of big and small screen. Yes. Okay. I mean, I am not interested to play attige, akka. No. I want to play mother's roles. ಅಲ್ಲ, ನಮ್ಮ ಇಂಡಸ್ಟ್ರಿಯಲ್ಲೂ ಕೂಡ ಬೇರೆ ಬೇರೆ ಸಿನಿಮಾಗಳಿಗೆ ಬೇರೆ ಬೇರೆ ಕಡೆಯಿಂದ ಮಾಡರ್ನ್ ಅಮ್ಮನ್ನ ಕರ್ಕೊಂಡ್ಬರ್ತಾರೆ. ಸೊ ಇಲ್ಲಿದ್ದಾರೆ ಅಮ್ಮ ಕ್ಯಾರೆಕ್ಟರ್ ಮಾಡಕ್ಕೆ. ಚೈತ್ರ ಹಳ್ಳಿಕೇರಿ ಈಸ್ ರೆಡಿ. Yes. ಇದು ನಾನು ಐ ಥಿಂಕ್ 5 ವರ್ಷದಿಂದಾನು ಹೇಳ್ತಾ ಇದ್ದೀನಿ. ಇವಾಗ ನೀವು ಫೋಟೋ ಶೂಟ್ ಎಲ್ಲ ಮಾಡಿಸಿ ಕಳಿಸೋದು ಆ ಥರದ್ದೆಲ್ಲ ಮಾಡಿಲ್ವಾ ನೀವು? ಫೋಟೋ ಶೂಟ್ ಮಾಡಿಸ್ತಿರ್ತೀನಿ ಅವಾಗ ಇವಾಗ ಎಲ್ಲ. ಓಕೆ. ಸೊ ಬಟ್ ಅದನ್ನ ಕಳಿಸ್ಕೊಡ್ತೀರಾ ಇಂಡಸ್ಟ್ರಿಗೆ ಇವಾಗ? ಅಥವಾ ಸುಮ್ಮನೆ ಯಾರಿಗೆ ಕಳಿಸ್ಬೇಕು ನಂಗೆ ಗೊತ್ತಿಲ್ಲ. ನಿಮಗೆ ಗೊತ್ತಾ ಯಾರಿಗೆ ಕಳಿಸ್ಬೇಕು? ಖಂಡಿತ ಗೊತ್ತು. ಓಕೆ. ಓಕೆ, ಹಂಗಾರೆ ಕಳ್ಸೋಣಪ್ಪ. ಓಕೆ, ನನಗೆ ಇವರೆಲ್ಲ ಸ್ಕ್ರೀನ್ ಬರಬೇಕು ಅಂತ ನನಗೆ ಅನ್ಸಕ್ಕೆ ಶುರು ಆಗುತ್ತೆ. ಅಫ್ಕೋರ್ಸ್ ಎಸ್. ಥ್ಯಾಂಕ್ ಯು. ದ ಗರ್ಲ್ ಅಂದರೆ ಈ ಹೆಣ್ಮಗಳು ನಂಗೆ ಒಂದು 25-28 ವರ್ಷದಿಂದ ಗೊತ್ತು. ಆ್ಯಂಡ್ ನಾವು ಇಷ್ಟು ಚಂದ ಅವರ ವ್ಯಕ್ತಿತ್ವ ಮತ್ತು ಅವರ ಕಲೆಯನ್ನು ಇನ್ನೂ ಇಷ್ಟು ಇಷ್ಟಪಡ್ತಾರೆ, ಇನ್ನೂ ಪ್ಯಾಷನಬಲ್ ಆಗಿದ್ದಾರೆ ಅಂದರೆ ಅವಕಾಶ ಬರಬೇಕು ಅಂತ ನಾನು ಆಸೆ ಪಡ್ತೀನಿ. Thank you so much if you think like that, and I hope anybody who watches knows that I'm available to act. ನಾನೇ ನಿಮ್ಮನ್ನು ಕರ್ಕೊಂಡು ಹೋಗಿ ಒಂದು ಕಾಸ್ಟಿಂಗ್ ಕಂಪ್ನಿ ಬಿಡ್ತೀನಿ, ಗೊತ್ತಿರೋರು ಇದ್ದಾರೆ. ದಯವಿಟ್ಟು ಇವ್ರು ನೆಕ್ಸ್ಟ್ ಇವ್ರು ಬರ್ತಾರೆ, ಪ್ಲೀಸ್. ಇವರು ಕನ್ನಡದಲ್ಲಿ ಕಾಸ್ಟಿಂಗ್ ಏಜೆನ್ಸಿ ಇದೆಯಾ? ಇದೆ, ಓ, ಕನ್ನಡದಲ್ಲಿ ಕಾಸ್ಟಿಂಗ್ ಏಜೆನ್ಸಿ ಇದೆ. ಸೊ ಪ್ಲೀಸ್ ಟೆಲ್ ಪೀಪಲ್, ಯಾಕಂದ್ರೆ ನನ್ನಂತವರು ದೇರ್ ಆರ್ ಅ ಲಾಟ್ ಆಫ್ ಪೀಪಲ್ ಹೂ ಡೋಂಟ್ ನೋ ದಟ್ ದೇರ್ ಆರ್ ಕಾಸ್ಟಿಂಗ್ ಏಜೆನ್ಸಿ. ಆ್ಯಂಡ್ ಇನ್ನೊಂದು, ಯಾರಾದರೂ ಮಾಡಬೇಕು, ಆ್ಯಕ್ಟ್ ಮಾಡಬೇಕು ಅಂತ ಅಂದ್ಕೊಳ್ಳೋರ್ಗು, ಇಫ್ ದೇ ನೋ ದೇ ಆರ್ ಕಾಸ್ಟಿಂಗ್ ಏಜೆಂಟ್ಸ್ ವಿಚ್ ಆರ್ ಸೇಫ್. ಯಾಕಂದರೆ ಎಲ್ಲೋ ಒಂದು ಕಡೆ ಐ ಥಿಂಕ್ ನಮ್ಮ ಇಂಡಸ್ಟ್ರಿ ಬಗ್ಗೆ ಒಂದು ತಪ್ಪು ಕಲ್ಪನೆನೂ ಇದೆ. ಅಯ್ಯೋ, ಮಿಸ್ಯೂಸ್ ಮಾಡ್ಕೋಬೋದು, ಅಥವಾ ರಾಂಗ್ ಹ್ಯಾಂಡ್ಸ್, ಅಥವಾ ಏನಿರ್ಬೋದು, ಕಾಸ್ಟಿಂಗ್ ಕೌಚ್ ಆಗಲಿ, ಆಲ್ ದೋಸ್ ಥಿಂಗ್ಸ್. ದೇರ್ ಆರ್ ಪೀಪಲ್ ಹೂ ಥಿಂಕ್ ಲೈಕ್ ದಟ್. ಇಂಡಸ್ಟ್ರಿ ಅಂದರೆ ತುಂಬ ಈಸಿಯಾಗಿ ಒಂದು ಒಳ್ಳೆ ಹೆಸರು ಆ ಥರ ಇಲ್ಲ ಅಷ್ಟೊಂದು ಆಚೆ ಹೊರಗಡೆ ಪ್ರಪಂಚದಲ್ಲಿ. ಓ, ಆ್ಯಕ್ಟ್ರೆಸ್ಸಾ, ಓ ಏನೋ ಆ್ಯಕ್ಟರ್ ಆಗಬೇಕಾ, ನಿಂಗೆ ಗೊತ್ತಾ ಏನೇನು ಮಾಡಬೇಕು, ದೋಸ್ ಕೈಂಡ್ ಆಫ್ ಮೆಂಟಾಲಿಟಿ ಇನ್ನವರೆಗೂ ಇದೆ. ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿದೆಯಾ ಇದು? ಆಫ್ ಕೋರ್ಸ್. ಯಾರೋ ಹೇಳಿರೋದು ನಿಮ್ಗೆ ಬಂದು ಕೇಳಿದಾಗ ಅಯ್ಯೋ ರಿಯಾಕ್ಷನ್ ಕೊಟ್ಟಿರೋದು? ಎಸ್. ಆಕ್ಟ್ರೆಸ್ ಅಂದ್ರೆ ಆಫ್ ಕೋರ್ಸ್, ಏನು ಆಕ್ಟ್ರೆಸ್ ಅಂದ್ರೆ ಏನು ಹಂಗೆ ಆಕ್ಟ್ರೆಸ್ ಮಾಡ್ಬಿಡ್ತಾರಾ? ದೋಸ್ ಕೈಂಡ್ ಆಫ್ ಥಿಂಗ್ಸ್ ಆರ್ ದೇರ್, ಮೆಂಟಾಲಿಟಿ ಇದೆ. ಏನು ನಿಮ್ಮ ಥಾಟ್ ಏನು ಅವಾಗ ಹಂಗೆ ಹೇಳಿದಾಗ? ಸಿ, ದೇರ್ ಆರ್ 2 sides ಟು ದ ಕಾಯಿನ್, ಆಯ್ತಾ? ಒಂದು ಈ ಥರ ಇದ್ದರೆ ಈ ಥರನೂ ಇರುತ್ತೆ. ದೇರ್ ಆರ್ 2 sides. ಸೊ ಆ್ಯಂಡ್ ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ಹೌ ವಿ ಕ್ಯಾರಿ ಅವರ್ ಸೆಲ್ಸ್. ಬಟ್ ಆ ಥರ ಕಮೆಂಟ್ ಮಾಡಿದಾಗ ನೀವು ಅವ್ರಿಗೆ ಕನ್ವಿನ್ಸ್ ಮಾಡ್ತೀರಾ ಅಥವಾ ಸುಮ್ಮನೆ ನೆಗ್ಲೆಕ್ಟ್ ಮಾಡಿಸಿ ಮುಂದಕ್ಕೆ ಹೋಗ್ತೀರಾ? ಇಲ್ಲ, ಐ ಡೆಫಿನೆಟ್ಲಿ ಟೆಲ್ ದೆಮ್. ಹೇಳ್ತೀರಾ? ಐ ಡೆಫಿನೆಟ್ಲಿ ಟೆಲ್ ದೆಮ್. ಓಕೆ. ಯಾಕಂದರೆ ಒಂದು ಹೇಳ್ತೀನಿ, ನನಗೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಅಂತ ಇಲ್ಲ, ನನಗೆ ಆಗಿದೆ. ಬಟ್ ನಮ್ಮ ಇಂಡಸ್ಟ್ರಿನಲ್ಲಿ, ಕನ್ನಡ ಸಿನಿಮಾ ಇಂಡಸ್ಟ್ರಿಯಿಂದ ಅಲ್ಲ, ಇಲ್ಲ, ಕನ್ನಡ ಸಿನಿಮಾ ಇಂಡಸ್ಟ್ರಿ. ಅದೇ ಹೇಳ್ತೀನಲ್ಲ, ನನಗೊಂದು ಗೌರವ ಸಿಗಬೇಕಾಗ್ಲಿ, ನನ್ನ ಈ ಹೆಸರು ಎಲ್ಲದಕ್ಕೂ ಇಟ್ಸ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಐ ಕ್ರೆಡಿಟ್. ಒಂದು ಕಡೆ ಬಂದು ಬೇರೆ ಇಂಡಸ್ಟ್ರಿಗೆ ಹೋಗಿ ಮಾಡಲ್ಲ ಅಂತ ನೋಡಿ ಇನ್ನು ಇಂಡಸ್ಟ್ರಿ ಸಹವಾಸ ಬೇಡಪ್ಪ ಅಂತ ವಾಪಸ್ ಬಂದಿದ್ದುಂಟು. ಬೇರೆ ಒಂದು ಊರಿಗೆ ಹೋಗಿ ಬೆಳಗ್ಗೆ ಒಂದು ಫ್ಲೈಟಲ್ಲಿ ಹೋಗಿ ಮಧ್ಯಾಹ್ನ ನೆಕ್ಸ್ಟ್ ಫ್ಲೈಟ್ ಇಟ್ಕೊಂಡು ವಾಪಸ್ ಬಂದಿದ್ದೀನಿ. ಕೆಟ್ಟ ಎಕ್ಸ್ಪೀರಿಯನ್ಸ್, ಒಂದು ಎಕ್ಸ್ಪೀರಿಯನ್ಸ್. ಸೊ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ಅದು ಯಾವುದನ್ನ ನೀವು ಒಪ್ಕೋತೀರಾ, ಯಾವುದನ್ನ ನೀವು ಒಪ್ಕೊಳ್ಳಲ್ಲ, ಅದು ನಿಮ್ಮ ಕೈಯಲ್ಲಿದೆ. ಪಾಯಿಂಟ್. ಸೊ ಯಾವುದು, ಸಿ, every industry has that experience. Why only movies? Every industry where a woman goes out and works, there are people who want to take advantage. ಇದು ಸ್ವಲ್ಪ ಗ್ಲಾಮರ್ ಜಗತ್ತು ಅಟ್ರಾಕ್ಟ್ ಮಾಡುತ್ತೆ ಬೇಗ. ಇದರಲ್ಲಿ ಒಂದು ಕಾಣಿಸ್ತಾರೆ ಬೇಗ.
ಓಕೆ ಆ್ಯಂಡ್ ಆಲ್ವೇಸ್ ಇದೆ ಒಂದು ಚೆನ್ನಾಗಿ ಕಾಣ್ತಾರೆ ಅಂದರೆ ಅದು ಇನ್ನೊಂದು ಅದು ಮಾತೇ ಬೇರೆ ಥರ ಹೋಗುತ್ತೆ. ಈವನ್ ಈ ಇಂಡಸ್ಟ್ರಿನಲ್ಲಾಗಲಿ ಬೇರೆ ನೀವು ಈವನ್ ಒಂದು ಸಾಫ್ಟ್ವೇರ್ ಕಂಪ್ನಿಗೆ ಹೋಗಿ ಅಥವಾ ಬೇರೆ ಯಾವುದೇ ಇಂಡಸ್ಟ್ರಿಗೆ ಹೋಗಿ ಅಲ್ಲೂ ಅಷ್ಟೇ ಒಂದು ಚೆನ್ನಾಗಿ ಕಾಣ್ತಾಳೆ ಒಂದು ಹುಡುಗಿ ಅಂದರೆ ಅವಳನ್ನ ನೋಡೋ ರೀತಿನೇ ಬೇರೆ. ಆ್ಯಂಡ್ ದಿಸ್ ಇಂಡಸ್ಟ್ರಿ ಈಸ್ ಅ ಲ್ಯಾಂಡ್ ಆಫ್ ಗ್ಲಾಮರ್, ಅ ಲ್ಯಾಂಡ್ ಆಫ್ ಬ್ಯೂಟಿ ಅಲ್ವಾ? ಸೊ ಇದರಲ್ಲಿ ನಿಮ್ಮನ್ನ ಚೆನ್ನಾಗಿ ಕಾಣಿಸೋದೇ ದಟ್ ಈಸ್ ದ ಬಿಸ್ನೆಸ್. ಏನು ಟಿಪ್ ಕೊಡೋಕ್ಕೆ ಬಯಸ್ತೀರಿ ಆ ಥರ ಅವಕಾಶವನ್ನು ಇಷ್ಟಪಡ್ತಿರುವಂಥ ಚೆನ್ನಾಗಿರುವ ಹೆಣ್ಣು ಮಕ್ಕಳಿಗೆ? ಸಿ ಅಟ್ ದಿ ಎಂಡ್ ಆಫ್ ದ ಡೇ ರಿಮೆಂಬರ್ ಒನ್ ಥಿಂಗ್, ಯೋರ್ ಟ್ಯಾಲೆಂಟ್ ಮ್ಯಾಟರ್ಸ್. ಓಕೆ, ನಿಮಗೆ ಬೇರೆ ಬೇರೆ ಥರದ ಒಂದು ಆಫರ್ಸ್ ಬರಬಹುದು, ಬಟ್ if you don't have talent and if you try to take a shortcut, it will not take you anywhere. It will not take. ಅದು ಜನ ಯೂಸ್ ಮಾಡ್ಕೋತಾರೆ, ಹೋಗ್ತಾ ಇರ್ತಾರೆ. You will get used. But if you stay firm and say, no, this is not what I want, and if you stay firm and if you have your strength, ಯಾರೂ ನಿಮ್ಮನ್ನು ಬಗ್ಸಕ್ಕಾಗಲ್ಲ, ಯಾರೂ ಬಗ್ಸಕ್ಕಾಗಲ್ಲ. ನೋಬಡಿ ಈಸ್ ಗೋಯಿಂಗ್ ಟು ಕಮ್ ಆ್ಯಂಡ್ ಫೋರ್ಸ್ ಯು. ಪೀಪಲ್ ವಿಲ್ ಕಮ್ ಆ್ಯಂಡ್ ಆಸ್ಕ್ ಎನಿಬಡಿ. ಇವಾಗ ನೀವು ಆಚೆ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ರು ಯಾರೋ ಒಬ್ಬ ಬಂದು ಐ ಲವ್ ಯು ಅಂತ ಪ್ರಪೋಸ್ ಮಾಡಲ್ವಾ ನಿಮಗೆ? ಆಗಿದೆಯಾ? ಎಲ್ಲ ಹೆಣ್ಮಕ್ಳಿಗೂ ಆಗುತ್ತೆ ಅದು. ಓಕೆ, ನಿಮ್ಗೆ ಆಗಿದೆಯಾ? ಸುಮ್ಮನೆ ರ್ಯಾಂಡಮ್ ಪೀಪಲ್ ವಾಕ್ ಇನ್ ಐ ಲವ್ ಯು ಅಂತ. ನನ್ನ ಹೆಸರೇ ಐ ಲವ್ ಯು ಗೊತ್ತಾ, ಖುಷಿನಲ್ಲಿ. ಇವತ್ತಿಗೂನು ನನಗೆ ಹಾಯ್ ಐ ಲವ್ ಯು ಅನ್ನೋರು ಎಷ್ಟು ಜನ ಇದ್ದಾರೆ ಗೊತ್ತಾ? ರಿಯಲಿ? ತರುಣ್ ನನ್ನನ್ನು ಆ ಮೂವಿನಲ್ಲಿ ಐ ಲವ್ ಯು ಅಂತಾನೆ ಕರೆಯೋದು. ಕರೆಕ್ಟು, ಬಟ್ ಜನ ಯಾರೋ ಫೋನ್ ಮಾಡಿ ಹಾಯ್ ಐ ಲವ್ ಯು ಅಂತ. ಎಸ್, ದೇರ್ ಆರ್ ಲಾಟ್ ಆಫ್ ಪೀಪಲ್ ಹೂ ಸ್ಟಿಲ್ ಡೂ ದಟ್. ನೀವು ಬೈಯಂಗೂ ಇಲ್ಲ ಆಗ? ನಾನು ಬೈಯಂಗೂ ಇಲ್ಲ ಆಗ. ನಮ್ಮ ಕ್ಯಾರೆಕ್ಟರ್ ಹೇಳ್ತಾರೆ ಬಿಡಪ್ಪ ಅದು ಖುಷಿ ಪಟ್ಟು ಸುಮ್ಮನೆ ಬಿಡು. ಹೌದು, ನನಗೆ ಇನ್ಸ್ಟಾಗ್ರಾಮಲ್ಲಿ ಹಾಯ್ ಐ ಲವ್ ಯು ಅಂತ ಮೆಸೇಜ್ ಮಾಡ್ತಾರೆ, ಫೇಸ್ಬುಕ್ಕಲ್ಲಿ ಹಾಯ್ ಐ ಲವ್ ಯು ಅಂತ ಮೆಸೇಜ್ ಮಾಡ್ತಾರೆ. ಎಷ್ಟು ಜನ ಫೋನ್ ಮಾಡಿದ್ರೆ ಹಾಯ್ ಐ ಲವ್ ಯು ಅಂತಾರೆ. ನಾನು ಕೋರ್ಟ್ಗೆ ಹೋದಾಗ ಎಷ್ಟೊಂದು ಜನ ಕ್ಲೈಂಟ್ಸು, ದೆರ್ ಇಸ್ ಅ ಲೇಡಿ, ಐ ಶುಡ್ ನಾಟ್ ಬಿ ನೇಮಿಂಗ್ ಹರ್, ನನ್ನನ್ನು ಕರೆಯೋದೇ ಅವರು ಹಾಯ್ ಐ ಲವ್ ಯು ಅಂತಾನೆ ಕರೀತಾರೆ ನನ್ನನ್ನು. ಹುಷಾರಪ್ಪ, ಅಡ್ವೊಕೇಟ್ ಆಗ್ತಾ ಇರೋರು. ಸೊ ನೈಸ್. ದಟ್ ಐ ಕಾಂಟ್ ಸೇ ಎನಿಥಿಂಗ್ ಟು ದಟ್. We all love you. Thank you.